ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ 175 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ನ ಸೀಟ್ ಸಂಖ್ಯೆಯನ್ನ ಗಮನಿಸ್ತಾ ಇದ್ದೀರಿ 63. 175 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಲ್ಲಿಗೆ ಭರ್ಜರಿ ಬಹುಮತದತ್ತ ಎನ್ಡಿಎ ಮೈತ್ರಿಕೂಟ ಮುನ್ನುಗ್ತಾ ಇದೆ. 63 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸದ್ಯದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಯಾವ ಕ್ಷೇತ್ರದಲ್ಲಿ ಯಾರು ಎಷ್ಟು? ಜನಸುರಾಜ್ ಪಕ್ಷ ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿಲ್ಲ. 5 ಕ್ಷೇತ್ರದಲ್ಲಿ ಇತರರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಪಕ್ಷವಾಗಿ ಜೆಡಿಯು 77 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಬಿಜೆಪಿ 75. ಎರಡೂ ಪಕ್ಷಗಳ ನಡುವೆ ಸಮಾನವಾದ ಸೀಟು ಹಂಚಿಕೆಯಾಗಿತ್ತು. 101 ತಲಾ 101 ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳು ಸ್ಪರ್ಧೆ ಮಾಡಿದ್ವು, ಬಿಜೆಪಿ ಹಾಗೆ ಜೆಡಿಯು. ಅದರಲ್ಲಿ ಜೆಡಿಯು 75 ಕ್ಷೇತ್ರದಲ್ಲಿ 77 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಿಜೆಪಿ 75 ಕ್ಷೇತ್ರದಲ್ಲಿ. ಮತ್ತೊಂದು ಕಡೆ ಮಹಾಗಠಬಂಧನ್ 63ಕ್ಕೆ ಇಳಿಕೆಯಾಗಿದೆ. ಮಹಾಗಠಬಂಧನ್ನ ಮುನ್ನಡೆಯ ಸೀಟ್ಗಳ ಸಂಖ್ಯೆ ಯಾವ ಪಕ್ಷ ಎಷ್ಟು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಆರ್ಜೆಡಿ 2020 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆರ್ಜೆಡಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು. ಬರೋಬ್ಬರಿ 75 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು. ಲಾಲೂ ಪ್ರಸಾದ್ ಯಾದವ್ ಅವರ ಆರ್ಜೆಡಿ ಪಕ್ಷ ತೇಜಸ್ವಿ ಯಾದವ್ ಅವರ ನೇತೃತ್ವದಲ್ಲಿ. ಆದ್ರೆ ಈ ಬಾರಿ ದೊಡ್ಡ ಹೊಡೆತ ಆರ್ಜೆಡಿ ಪಕ್ಷಕ್ಕೆ. 44 ಕ್ಷೇತ್ರಗಳಿಗೆ ಸೀಮಿತವಾಗ್ತಾ ಇದೆ ಆರ್ಜೆಡಿ. ಕಾಂಗ್ರೆಸ್ 12 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ 175 ಕ್ಷೇತ್ರದಲ್ಲಿ, ಜೊತೆಗೆ ಮಹಾಗಠಬಂಧನ್ 63 ಕ್ಷೇತ್ರದಲ್ಲಿ, ಹಾಗೆ ಎನ್ಡಿಎ 175 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಬಿಹಾರದಲ್ಲಿ ಅಭೂತಪೂರ್ವ ಗೆಲುವಿನತ್ತ ಎನ್ಡಿಎ ಮೈತ್ರಿಕೂಟ ಹೆಜ್ಜೆಯನ್ನ ಹಾಕ್ತಾ ಇದೆ. 170ರ ಗಡಿ ದಾಟಿ 175 ಸದ್ಯದ ನಂಬರ್. ಮಹಾಗಠಬಂಧನ್ಗಿಂತ ದುಪ್ಪಟ್ಟು ಕ್ಷೇತ್ರದಲ್ಲಿ ಎನ್ಡಿಎ ಲೀಡ್ ನಲ್ಲಿದೆ. ಬಿಹಾರದಲ್ಲಿ ಕಾಂಗ್ರೆಸ್ ನೆಲಕಚ್ಚಿದೆ. 12 ಕ್ಷೇತ್ರ. ಕಳೆದ ಬಾರಿಗಿಂತ ಸೀಟ್ಗಳ ಸಂಖ್ಯೆ ಕಡಿಮೆಯಾಗಿದೆ. ಆರ್ಜೆಡಿಯ ಸೀಟ್ಗಳ ಸಂಖ್ಯೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಸುಮಾರು 20 ಸೀಟ್ಗಳನ್ನ 30 ಸೀಟ್ಗಳನ್ನ ಕಳ್ಕೊಂಡಿದೆ. 75 ಇತ್ತು ಲಾಸ್ಟ್ ಟೈಮ್, ಈಗ ಸುಮಾರು 30 ಸೀಟ್ಗಳನ್ನ ಕಳ್ಕೊಂಡಿದೆ. ಬಟ್ ಎನ್ಡಿಎ ಮೈತ್ರಿಕೂಟ ಅಭೂತಪೂರ್ವವಾದಂತಹ ಯಶಸ್ಸಿನತ್ತ ಮುನ್ನುಗ್ತಾ ಇದೆ. 175 ಜೆಡಿಯು, ಬಿಜೆಪಿ, ಎಲ್ಜೆಪಿ ಹಾಗೆಯೇ ಇನ್ನು ಸಣ್ಣ ಸಣ್ಣ ಪಕ್ಷಗಳಿದ್ದಾವೆ. ಇವರ ಕಾಂಬಿನೇಷನ್ 175 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸದ್ಯದ ಚಿತ್ರಣವನ್ನ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಬರೀ ಗೆಲುವಲ್ಲ, ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಅಭೂತಪೂರ್ವವಾದಂತಹ ಗೆಲುವು. ನಿತೀಶ್ ಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಜೆಡಿಯುನವರು ಆಲ್ರೆಡಿ ಪೋಸ್ಟರ್ ಕೂಡ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.